ಜಾನುವಾರುಗಳ ಮೇವಿಗಾಗಿ ಹುಲ್ಲು ತುಂಬಿಕೊಂಡು ಹೊರಟಿದ್ದ ಲಾರಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ. ಪರಿಣಾಮ ಹುಲ್ಲಿನ ಜೊತೆ ಲಾರಿಯು ಭಸ್ಮವಾಗಿದೆ. ಸಿದ್ದಾಪುರ ತಾಲೂಕಿನ ಕುಮಟಾ ಮುಖ್ಯ ರಸ್ತೆಯಲ್ಲಿ ಶನಿವಾರ ಹುಲ್ಲು ತುಂಬಿದ ಲಾರಿ ಚಲಿಸುತ್ತಿತ್ತು. ಸಿದ್ದಾಪುರ ಕಡೆಯಿಂದ ದೊಡ್ಡಮನೆ ಕಡೆಗೆ ಸಾಗುತ್ತಿದ್ದಾಗ ಕುಂಬ್ರಿಗದ್ದೆ ಬಸ್ ನಿಲ್ದಾಣದ ಬಳಿ ಲಾರಿ ಬೆಂಕಿಗೆ ಆಹುತಿಯಾಗಿದೆ. ಈ ವೇಳೆ ಲಾರಿ ಚಾಲಕ ವಾಹನದಿಂದ ಇಳಿದು ಜೀವ ಉಳಿಸಿಕೊಂಡಿದ್ದಾರೆ. ಇನ್ನು ಬೀರಲಮಕ್ಕಿ ಬಳಿಯ ಉಡಳ್ಳಿಯ ಮಂಜುನಾಥ್ ಅವರಿಗೆ ಸೇರಿದ ಹುಲ್ಲಿನ ಲಾರಿ ಇದಾಗಿದ್ದು ಅಗ್ನಿ ಅವಘಡಕ್ಕೆ ನಿಖರ ಕಾರಣ ಗೊತ್ತಾಗಿಲ್ಲ. ಆದಾಗ್ಯೂ ಹುಲ್ಲು ತುಂಬಿದ ಲಾರಿಗೆ ವಿದ್ಯುತ್ ತಂತಿ ಸ್ಪರ್ಶಿಸಿದ್ದರಿಂದ ಅಗ್ನಿ ದುರಂತ ನಡೆದ ಅನುಮಾನಗಳಿವೆ. ಇನ್ನು ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿ ವಿಷಯ ಮುಟ್ಟಿಸಿದ್ದರು. ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿ ಆರಿಸುವ ಪ್ರಯತ್ನ ಮಾಡಿದರು. ಊರಿನವರು ಸಹ ನೀರು ತಂದು ಬೆಂಕಿ ಆರಿಸಿದ್ದಾರೆ. ಇನ್ನು ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿ ವಿಷಯ ಮುಟ್ಟಿಸಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿ ಆರಿಸುವ ಪ್ರಯತ್ನ ಮಾಡಿದ್ದಾರೆ. ಊರಿನವರು ಸಹ ನೀರು ತಂದು ಬೆಂಕಿ ಆರಿಸಿದ್ದರು. ಅಗ್ನಿಶಾಮಕ ವಾಹನದ ನೀರು ಖಾಲಿಯಾದರೂ ಬೆಂಕಿ ಆರಲಿಲ್ಲ. ಆಗ ಸ್ಥಳೀಯರು ಮನೆಯಲ್ಲಿನ ಬಾವಿ ನೀರು ಉಪಯೋಗಿಸಿ ಬೆಂಕಿ ಆರಿಸಲಾಯಿತು. ಲಾರಿ ಹೊತ್ತಿ ಉರಿದಿದ್ದರಿಂದ ತಾಸುಗಳ ಕಾಲ ಕುಮಟಾ ಸಿದ್ದಾಪುರ ಮುಖ್ಯ ರಸ್ತೆ ಸಂಚಾರ ಸ್ಥಗಿತಗೊಂಡಿತ್ತು. ಸ್ವಾತಂತ್ರ್ಯ ಮತ್ತು ಏಕೀಕೃತ ಭಾರತದ ನಮ್ಮ ಕನಸನ್ನು ನನಸು ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ವೀರ ಸೈನಿಕರ ತ್ಯಾಗ ಬಲಿದಾನವನ್ನು ಇಂದು ಎಲ್ಲರೂ ಸ್ಮರಿಸೋಣ ಎಂದು ಆಶಿಸುತ್ತಾ ನಾಡಿನ ಸಮಸ್ತ ಜನತೆಗೂ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಶ್ರೀ ಭೀಮಣ್ಣ ಟಿ ನಾಯ್ಕ್, ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. ಗಣರಾಜ್ಯೋತ್ಸವದ ಈ ಶುಭ ದಿನದಂದು ನಮ್ಮ ಶ್ರೀಮಂತ ಪರಂಪರೆಯನ್ನು ಆಚರಿಸೋಣ ಮತ್ತು ಬಲಿಷ್ಠ ರಾಷ್ಟ್ರವನ್ನು ನಿರ್ಮಿಸಲು ಬದ್ಧರಾಗೋಣ ಎಂದು ಆಶಿಸುತ್ತಾ ನಾಡಿನ ಸಮಸ್ತ ಜನತೆಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುವವರು ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಪೌರಾಯುಕ್ತರು ಹಾಗೂ ಕಚೇರಿ ವ್ಯವಸ್ಥಾಪಕರು ಮತ್ತು ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗ, ನಗರಸಭೆ ಶಿರಸಿ. ಶಿರಸಿ ನಗರದ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಎದುರುಗಡೆ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮ ಉದ್ಘಾಟನೆಯನ್ನು ಶುಕ್ರವಾರದಂದು ಧಾರವಾಡ ಅಪರ ಸಾರಿಗೆ ಆಯುಕ್ತರಾದ ಕೆಟಿ ಹಾಲಸ್ವಾಮಿ ನೆರವೇರಿಸಿದರು. ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಮತ್ತೆ ಅತ್ಯಂತ ಸಾರ್ವಜನಿಕರಲ್ಲಿ ನನ್ನ ಅತ್ಯಂತ ಕಳಕಳಿಯಿಂದ ಮನವಿ ಏನಂತ ಹೇಳಿದ್ರೆ, ನಾವು ಈ ಜನವರಿ ತಿಂಗಳಲ್ಲಿ ಇವತ್ತು ರಸ್ತೆ ಸುರಕ್ಷತೆ ಮಾಸನ ಆಚರಣೆ ಮಾಡ್ತಾ ಇದ್ದೀವಿ. ಇದು ಆಚರಣೆ ಓನ್ಲಿ ಪ್ರಚಾರಕ್ಕೆ ಮಾತ್ರ ಇರಬಾರ್ದು. ದಯವಿಟ್ಟು ಸಾರ್ವಜನಿಕರು ರಸ್ತೆ ಸುರಕ್ಷತೆ ಬಗ್ಗೆ, ಈಗ ಮ್ಯಾಂಡೇಟರಿ, ಕಾಷನರಿ, ಇನ್ಫಾರ್ಮೇಟರಿ ಸೈನ್ಸ್ ಬಗ್ಗೆ ಮತ್ತು ರಸ್ತೆ ರೋಡ್ಸ್ ಮತ್ತು ರೂಲ್ಸ್ ಬಗ್ಗೆ ದಯವಿಟ್ಟು ಇದನ್ನು ತಿಳ್ಕೊಂಬಿಟ್ಟು ದಯವಿಟ್ಟು ಚಾಲನೆ ಮಾಡಿ ತಾವೆಲ್ಲರೂ ತಮ್ಮೆಲ್ಲರ ಜೀವಗಳನ್ನ ರಕ್ಷಿಸಿಕೊಳ್ಳಿ ಅಂತ ನಾನು ತಮ್ಮ ಕಳಕಳಿಯಿಂದ ನಾನು ಮನವಿ ಮಾಡಿಕೊಡ್ತೀನಿ. ನಂತರ ಪೋಸ್ಟ್ ಆಫೀಸ್ ಸರ್ಕಲ್ ಮತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ರಸ್ತೆ ಸುರಕ್ಷತಾ ಮಾಸಾಚರಣೆ ಕುರಿತು ಪಾಲೇಕರ್ ಮತ್ತು ಅವರ ತಂಡದಿಂದ ಅಪಘಾತಗಳು ಹೇಗೆ ಸಂಭವಿಸುತ್ತವೆ ಹಾಗೂ ಅಪಘಾತಗಳಿಂದ ಯಾವ ರೀತಿ ಬಚಾವ್ ಆಗಬೇಕು, ಹೆಲ್ಮೆಟ್ ಇಲ್ಲದೆ ವಾಹನ ಚಲಾವಣೆ, ಮದ್ಯಪಾನ ಮಾಡಿ ವಾಹನ ಚಲಾವಣೆ, ನಿದ್ದೆ ಮಂಪರಿನಲ್ಲಿ ವಾಹನ ಚಲಾವಣೆ ಮಾಡಿದರೆ ಅಪಘಾತ ಹೇಗೆ ಸಂಭವಿಸುತ್ತದೆ ಹಾಗೂ ಅಪ್ರಾಪ್ತ ಮಕ್ಕಳಿಗೆ ವಾಹನ ನೀಡಿದರೆ ಪಾಲಕರಿಗೆ ಆಗುವ ಕಾನೂನಿನ ಶಿಕ್ಷೆ ಮತ್ತು ದಂಡಗಳ ಕುರಿತು ಬೀದಿ ನಾಟಕ ಪ್ರದರ್ಶನ ಮಾಡುವುದರ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು. ನಿಮಗೆ 15 ವರ್ಷ ನಿಮ್ಗೆ ಲೈಸೆನ್ಸ್ ಯಾರು ಕೊಟ್ಟರು? ನಿಮ್ಗೆ ಯಾರು ಬೈಕ್ ಕೊಟ್ಟರು? ಅಪ್ಪ ಕೊಟ್ಟ? ಯಾರು ಹೇಳಿದಪ್ಪ ನಿಮ್ಗೆ 15 ವರ್ಷಕ್ಕೆ ಬೈಕ್ ಕೊಡಲಿಕ್ಕೆ? ಈಗ ಒಂದು ಹುಡುಗಿ ಕೊಂದಲ್ಲ, ಇದಕ್ಕೆ ಯಾರು ಹೊಣೆ? ಯಾರು ಏನ್ ತಗೊಂಡು ಹುಡುಗಾಟ ಮಾಡ್ತ? ಏನ್ ತಗೊಂಡಿ ನೀನು? ನೋಡೋಕೆ ಯಾರು ಹೊಣೆ? ಯಾರು ಈಗ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಮತ್ತೆ ಇನ್ನು ಈ ವೇಳೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಮಲ್ಲಿಕಾರ್ಜುನಪ್ಪ ಕಪ್ಪರತ್ ಶಿರಸಿ ಪ್ರಾದೇಶಿಕ ಸಾರಿಗೆ ಕಚೇರಿಯ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರಾದ ಶಂಕರ್ ಕುಲಕರ್ಣಿ, ಶಿರಸಿಯ ಪ್ರಾದೇಶಿಕ ಸಾರಿಗೆ ಕಚೇರಿಯ ಅಧೀಕ್ಷಕರಾದ ಮಂತೇಶ್ ಕೆಎಸ್, ರವಿ ಎಂ ಮಾದರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.
ಜಾಗೃತಿನ ಕಾರ್ಯಕ್ರಮನ ಇದಾಗಲೇ ನಮ್ಮ ಪ್ರಾದೇಶಿಕ ಸಾರಿಗೆ ಕಚೇರಿ ಸಿರಿಸಿನಿಂದ ಹಮ್ಮಿಕೊಂಡಿದ್ದಾರೆ. ಹಾಗೆ ನಮ್ಮ ಒಂದು ಸಾರ್ವಜನಿಕರ ಅನುಕೂಲಕ್ಕಾಗಿ ಅಥವಾ ನಮ್ಮ ಒಂದು ಶ್ರಮದ ಫಲವಾಗಿ ಅವರು ಮನೋಜ್ ಪಾಲೇಕರ್, ಶಾಂತರಾಮ್ ಶೆಟ್ಟಿ ಅವರು ಕೂಡ ಒಂದು ವಿಭಿನ್ನವಾದ ಒಂದು ರಾಷ್ಟ್ರೀಯ ಸುರಕ್ಷತೆ ಜಾಗೃತಿ ಬಗ್ಗೆ ಒಂದು ಡ್ರಾಮನ ಹೆಮ್ಮೆಯ ಪ್ರಜಾಪ್ರಭುತ್ವದ ನಾಗರಿಕರಾಗಿ ಉತ್ತಮ ನಾಳೆಗಾಗಿ ಕೆಲಸ ಮಾಡಲು ಪ್ರತಿಜ್ಞೆ ಮಾಡೋಣ ಎಂದು ಆಶಿಸುತ್ತಾ ನಾಡಿನ ಸಮಸ್ತ ಜನತೆಗೂ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಶ್ರೀ ದಿನಕರ್ ಶೆಟ್ಟಿ, ಶಾಸಕರು, ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ. ಹುಟ್ಟಿನಿಂದ 55 ವರ್ಷದ ಒಳಗಿನ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗಾಗಿ ಇಲ್ಲಿನ ಅಯ್ಯಪ್ಪ ನಗರದಲ್ಲಿ ಶಕ್ತಿ ಸದನ ಆಶ್ರಯ ಕೇಂದ್ರ ಸ್ಥಾಪನೆಯಾಗಿದೆ. ಹಲವು ಕಾರಣಗಳಿಂದ ಅಸಹಾಯಕರಾದ, ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ, ಪ್ರಕೃತಿ ವಿಕೋಪ ಮುಂತಾದ ಕಾರಣಗಳಿಂದ ಬದುಕು ಕಳೆದುಕೊಂಡ ಅಸಹಾಯಕ, ನಿರ್ಗತಿಕ ಮಹಿಳೆಯರು ಮತ್ತು ಮಕ್ಕಳು ಶಕ್ತಿ ಸದನದಲ್ಲಿ ಆಶ್ರಯ ಪಡೆಯಬಹುದಾಗಿದೆ. ಆಶ್ರಯ ಬಯಸಿ ಬರುವ ಮಹಿಳೆಯರು ಶಕ್ತಿ ಸದನದಲ್ಲಿ 3 ರಿಂದ 5 ವರ್ಷದವರೆಗೆ ತಂಗಬಹುದಾಗಿದ್ದು, ಊಟ, ವಸತಿ, ಕಾನೂನು ನೆರವು, ಆರೋಗ್ಯ, ಚಿಕಿತ್ಸೆ, ಸಮಾಲೋಚನೆ ಹಾಗೂ ಕೌಶಲ್ಯ ತರಬೇತಿ ನೀಡುವ ಮೂಲಕ ಸಮಾಜದ ಮುಖ್ಯ ವಾಹಿನಿಗೆ ತಲುಪಿಸುವ ಕಾರ್ಯ ಸದ್ದಿಲ್ಲದೆ ನಡೆಯುತ್ತಿದೆ. ದೇಶಾದ್ಯಂತ ಯಾವುದೇ ಮಹಿಳೆಯರು ನಿರ್ಗತಿಕರಾಗಬಾರದು ಎಂಬ ಸದುದ್ದೇಶದಿಂದ ಕೇಂದ್ರ ಸರ್ಕಾರವು ಶಕ್ತಿ ಸದನ ಎಂಬ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ನೊಂದ ಮಹಿಳೆಯರಿಗೆ ಶಕ್ತಿ ತುಂಬಲು ಮುಂದಾಗಿದ್ದು, ಯಾವುದೇ ಸಂದರ್ಭದಲ್ಲೂ ಮಹಿಳೆಯರು ಅನಾಥರಾಗಬಾರದು ಎಂಬ ಉದ್ದೇಶದಿಂದ ಆರಂಭಿಸಲಾಗಿರುವ ಈ ಶಕ್ತಿ ಸದನ ಮಹಿಳೆಯರ ಪಾಲಿಗೆ ಭರವಸೆಯ ಬೆಳಕಾಗಿದೆ. ಇನ್ನು ಉತ್ತರ ಕನ್ನಡದಲ್ಲಿ ಸ್ಕಾಡ್ವೆ ಸಂಸ್ಥೆ ಈ ಸಂಸ್ಥೆಯ ಸಾರಥ್ಯ ವಹಿಸಿದೆ. ಇನ್ನು ಸಂಸ್ಥೆಯ ಕಾರ್ಯಚಟುವಟಿಕೆಯ ಕುರಿತು ಮಾಧ್ಯಮಗೋಷ್ಠಿ ನಡೆಸಿ ಸ್ಕಾಡ್ವೆ ಸಂಸ್ಥೆ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಅವರು ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಇನ್ನು ಈ ವೇಳೆ ಆಡಳಿತ ಅಧಿಕಾರಿ ಸರಸ್ವತಿ ಎನ್ ರವಿ ಅವರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಇದು ನಡೀತಾ ಇದೆ. ಈ ಒಂದು ಉತ್ತರ ಕನ್ನಡ ಜಿಲ್ಲೆ, ಇಡೀ ಜಿಲ್ಲೆಗೆ ಇದು ಒಂದು ಕೇಂದ್ರ ಇರ್ತದೆ. ಇದು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಕೇಂದ್ರ ಇರುತ್ತೆ ಮತ್ತು ದೊಡ್ಡ ದೊಡ್ಡ ಸಿಟಿಗಳಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಕೇಂದ್ರಗಳು ಕೂಡ ಇರುವ ಸಾಧ್ಯತೆಗಳಿದೆ. ನಮ್ಮ ಜಿಲ್ಲೆಯಲ್ಲಿ ಇದು ಏಕೈಕ ಸಂಸ್ಥೆ, ಈ ಏಕೈಕ ಒಂದು ಕೇಂದ್ರ. ಮೊದಲು ಸ್ವಧಾರಗೃಹ ಅಂತ ಇತ್ತು, ಇದು ಶಕ್ತಿ ಸದನವಾಗಿ ಮಾರ್ಪಟ್ಟಿದೆ. ಮೊದಲು ಮರಾಠೆಕೊಪ್ಪದಲ್ಲಿ ಬೇರೆ ಕಟ್ಟಡದಲ್ಲಿತ್ತು, ಈಗ ಈ ಕಟ್ಟಡಕ್ಕೆ ಇದು ಬದಲಾವಣೆ ಆಗಿದೆ. ಈ ಒಂದು ಕೇಂದ್ರದ ವಿಶೇಷ ಏನು ಅಂತಂದ್ರೆ, ಯಾವುದೇ ರೀತಿಯ ಮಹಿಳೆಯರಿಗೆ ತೊಂದರೆ ಆದಾಗ, ಯಾವುದೇ ರೀತಿಯ ಅವರಿಗೆ ರಕ್ಷಣೆ ಬೇಕಾದಾಗ, ಯಾವುದೇ ರೀತಿಯ ಅಸಹಾಯಕರು ಅಂತ ಆದಾಗ, ಅವರು ಯಾವುದೇ ರೀತಿ ಸಮಸ್ಯೆಗೊಳಗಾದಾಗ ಅವರು ಈ ಕೇಂದ್ರಕ್ಕೆ ಬಂದು 3 ರಿಂದ 5 ವರ್ಷಗಳವರೆಗೆ ವಾಸ್ತವ್ಯ ಮಾಡ್ತಾರೆ. ಯಾವುದೇ ಮಹಿಳೆ 3 ರಿಂದ 5 ವರ್ಷಗಳವರೆಗೆ ಇದು ವಾಸ್ತವ್ಯ ಮಾಡಬಹುದು. ಜೊತೆಯಲ್ಲಿ ಆ ತಾಯಂದಿರ ಜೊತೆ ನಮ್ಮ ತ್ರಿವರ್ಣ ಧ್ವಜವು ಯಾವಾಗಲೂ ಎತ್ತರಕ್ಕೆ ಹಾರಲಿ ಮತ್ತು ಶ್ರೇಷ್ಠತೆಯನ್ನು ಸಾಧಿಸಲು ನಮಗೆ ಸ್ಫೂರ್ತಿ ನೀಡಲಿ. ಹೆಮ್ಮೆಯ ಪ್ರಜಾಪ್ರಭುತ್ವದ ನಾಗರಿಕರಾಗಿ ಉತ್ತಮ ನಾಳೆಗಾಗಿ ಕೆಲಸ ಮಾಡಲು ಪ್ರತಿಜ್ಞೆ ಮಾಡೋಣ ಎಂದು ಆಶಿಸುತ್ತಾ ನಾಡಿನ ಸಮಸ್ತ ಜನತೆಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್, ಶಾಸಕರು, ಯಲ್ಲಾಪುರ ಮುನಗೋಡ ಬನವಾಸಿ ವಿಧಾನಸಭಾ ಕ್ಷೇತ್ರ. ಮಹಾರಾಷ್ಟ್ರದ ಪರ್ಭಾನಿ ವಸಂತರಾವ್ ನಾಯಕ್ ಕೃಷಿ ವಿದ್ಯಾಪೀಠ ವಿಶ್ವವಿದ್ಯಾಲಯದಲ್ಲಿ ಶ್ವೇತಾ ಗಣಪತಿ ಭಟ್ ಸಸ್ಯ ರೋಗಶಾಸ್ತ್ರ ವಿಭಾಗದ ಎಂಎಸ್ಸಿ ಪದವಿಯಲ್ಲಿ ಚಿನ್ನದ ಪದಕ ಪಡೆದಿದ್ದಾಳೆ. ಈಕೆ ಸಿದ್ದಾಪುರ ತಾಲೂಕಿನ ಬಾಳೆಸರ ಸಮೀಪದ ಖೂರಾದ ಶೋಭಾ ಮತ್ತು ಗಣಪತಿ ಭಟ್ ದಂಪತಿಯ ಪುತ್ರಿಯಾಗಿದ್ದಾಳೆ. ಬಾಲ್ಯದಿಂದಲೂ ಈಕೆ ಪ್ರತಿಭಾನ್ವಿತೆಯಾಗಿದ್ದು ಸಸ್ಯ ರೋಗಶಾಸ್ತ್ರ ವಿಭಾಗದ ಎಂಎಸ್ಸಿ ಪದವಿಯಲ್ಲಿ 87.3% ಅಂಕಗಳೊಂದಿಗೆ ವಿಶ್ವವಿದ್ಯಾಲಯ ನೀಡುವ ಚಿನ್ನದ ಪದಕಕ್ಕೆ ಭಾಜನರಾಗಿದ್ದಾಳೆ. ಇನ್ನು ಶ್ವೇತಾ ಸಾಧನೆಗೆ ನಾಗರತ್ನ ಮತ್ತು ಸುಬ್ರಾ ಹೆಗಡೆ ಈರ್ಗೊಪ್ಪ ದಂಪತಿ ಹಾಗೂ ಇರಾಸೆಯ ಹೇಮಾವತಿ ಮತ್ತು ಶ್ರೀಧರ್ ಹೆಗಡೆ ದಂಪತಿ ಸೇರಿದಂತೆ ಕುಟುಂಬದವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಭಾನುವಾರದಂದು ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವ 2025ಕ್ಕೆ ನಾಡಿನ ಹೆಸರಾಂತ ಚಿತ್ತಾರ ಕಲಾವಿದ ದಂಪತಿಗಳಾದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಈಶ್ವರ್ ನಾಯ್ಕ್ ಹಸುವಂತೆ ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತೆ ಶ್ರೀಮತಿ ಸರಸ್ವತಿ ಈಶ್ವರ್ ನಾಯ್ಕ್ ಇವರನ್ನು ರಾಷ್ಟ್ರಪತಿಗಳ ಭವನದಿಂದ ವಿಶೇಷವಾಗಿ ಆಹ್ವಾನಿಸಿದ ಮಾಹಿತಿಯನ್ನು ನೀಡಿದ್ದಾರೆ. ಇದು ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗಳ ಕೃಷಿ ಪರಂಪರೆಯ ಜೀವನಾಡಿಯಾದ ವೈಶಿಷ್ಟ್ಯಪೂರ್ಣ ಕರಕುಶಲ ಹಸೆ ಚಿತ್ತಾರ ಕಲಾವಿದರಿಗೆ ಸಲ್ಲುವ ಆಹ್ವಾನವೆಂದು ಭಾವಿಸಿ
ಅತ್ಯಂತ ಸಂತೋಷದಿಂದ ಭಾಗವಹಿಸುವುದಾಗಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಈಶ್ವರ್ ನಾಯ್ಕ್ ಹಸುವಂತೆ ತಿಳಿಸಿದ್ದಾರೆ. ಇನ್ನು ಸಾಧಕರಿಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಶಾಸಕ ಭೀಮಣ್ಣ ನಾಯ್ಕ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳಿಂದ ಪ್ರಶಂಸೆ ವ್ಯಕ್ತವಾಗಿದೆ. ನಾಡಿನ ಸಮಸ್ತ ಜನತೆಗೂ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯಗಳನ್ನು ಕೋರುವವರು ಶ್ರೀ SM ಹೆಬ್ಬಾರ್, ಅಧ್ಯಕ್ಷರು, ಶ್ರೀ ಮೋಹನ್ ದಾಸ್ ನಾಯ್ಕ್, ಉಪಾಧ್ಯಕ್ಷರು, ಶ್ರೀ ಶ್ರೀಕಾಂತ್ ಜೆ ಭಟ್, ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಮತ್ತು ಸಮಸ್ತ ಸಿಬ್ಬಂದಿ ವರ್ಗ, ಕೆನರಾ DCC ಬ್ಯಾಂಕ್ ಲಿಮಿಟೆಡ್, ಶಿರಸಿ. ಹಳಿಯಾಳದಲ್ಲಿ ಅತಿಕ್ರಮಣ ಜಮೀನಿನಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಸಾಗುವಾನಿ ಮರದ ತುಂಡುಗಳನ್ನು ವಶಕ್ಕೆ ಪಡೆದು 4 ಜನರನ್ನು ಬಂಧಿಸಿರುವ ಘಟನೆ ನಡೆದಿದೆ. 3,50,000 ಮೌಲ್ಯದ ಸಾಗುವಾನಿ ನಾಟ ಇದಾಗಿದ್ದು, ಕಾಡಿನಲ್ಲಿ ಅಕ್ರಮವಾಗಿ ಕಡಿದು ಹಳಿಯಾಳದ ಅಜ್ಜಿಗಾಂವ್ ಗ್ರಾಮದಲ್ಲಿ ದಾಸ್ತಾನು ಮಾಡಿ ಸಾಗಾಟ ಮಾಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿ ಆಧರಿಸಿ ಅರಣ್ಯಾಧಿಕಾರಿಗಳು ದಾಳಿ ನಡೆಸಿದ್ದರು. ಇನ್ನು ದಾಳಿಯಲ್ಲಿ ಅಜ್ಜಿಗಾಂವ್ ಗ್ರಾಮದ ಗದಿಗೆಪ್ಪ ಕಾಗಿ, ಮೌಲಾನಾ ಮುಜಾವರ್, ಗುರುರಾಜ್ ಕಾಗಿ ಹಾಗೂ ಕೊಸರಳ್ಳಿಯ ಸಲೀಂ ಸನದಿ ಎಂಬಾತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಇನ್ನು ತಲೆಮರೆಸಿಕೊಂಡ 3 ಆರೋಪಿಗಳ ಪತ್ತೆಗಾಗಿ ಶೋಧ ಮುಂದುವರೆಸಲಾಗಿದೆ. ಶಿರಸಿಯ ಯಲ್ಲಾಪುರ ರಸ್ತೆಯಲ್ಲಿರುವ ಶ್ರೀ ಕೊಪ್ಪರಿಗೆ ಕೆಣ್ಣ ಮಹಾಸತಿ ದೇವಸ್ಥಾನದಲ್ಲಿ ಶಿರಸಿಯ ಸಹಾಯ ಟ್ರಸ್ಟ್ ದತ್ತು ಮಕ್ಕಳ ಕೇಂದ್ರದ ಅಧ್ಯಕ್ಷರಾದ ಸತೀಶ್ ರಾಮ ಶೆಟ್ಟಿ ಅವರು ಹಾಗೂ ಅವರ ಧರ್ಮಪತ್ನಿ, ಸಂಸ್ಥೆಯ ಕಾರ್ಯದರ್ಶಿಯಾದ ಶ್ರೀಮತಿ ಶಾರದಾ ಸತೀಶ್ ಶೆಟ್ಟಿ ಅವರು ತಮ್ಮ ಕುಟುಂಬಕ್ಕೂ ಮತ್ತು ದತ್ತು ಕೇಂದ್ರದಲ್ಲಿನ ಮಕ್ಕಳ ಒಳಿತಿಗಾಗಿ ಹಾಗೂ ಸರ್ವಾಭಿವೃದ್ಧಿಗಾಗಿ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಹೋಮ, ನವಗ್ರಹ ಪೂಜೆಯನ್ನು ನೆರವೇರಿಸಿದರು. ಇನ್ನು ದೇವಸ್ಥಾನದ ಪ್ರಧಾನ ಅರ್ಚಕರು ಎಲ್ಲಾ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿಕೊಟ್ಟರು. ವಿಘ್ನರಾಜ ಕೋಆಪ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್, ಆಯುಷ್ ಬಿಲ್ಡಿಂಗ್, ಬಸ್ತಿಗಲ್ಲಿ, ಶಿರಸಿ. ಹೃತ್ಪೂರ್ವಕ ಕೃತಜ್ಞತೆಗಳು. 25 ವರ್ಷಗಳ ಇತಿಹಾಸವಿರುವ ನಮ್ಮ ಸಂಘದ ಮುಂದಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ 11 ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿ ಇತಿಹಾಸ ನಿರ್ಮಿಸಲು ಅವಕಾಶ ನೀಡಿ ಸಹಕರಿಸಿದ ಸಂಘದ ಎಲ್ಲ ಷೇರುದಾರ ಸದಸ್ಯರಿಗೆ ನೂತನವಾಗಿ ಆಯ್ಕೆಯಾದ ನಿರ್ದೇಶಕ ಮಂಡಳಿಯ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳು ಹಾಗೂ ನಾಡಿನ ಸಮಸ್ತ ಜನತೆಗೂ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಅಧ್ಯಕ್ಷರು ವಿಶ್ವೇಶ್ವರ ಹೆಗಡೆ ಕಬ್ಬೆ, ಉಪಾಧ್ಯಕ್ಷರು ಶ್ರೀನಿಧಿ ಡಿ ಮಂಗಳೂರು, ನಿರ್ದೇಶಕರುಗಳು ಕೃಷ್ಣಮೂರ್ತಿ ದೀಕ್ಷಿತ್, ಸಂತೋಷ್ ಹೆಗಡೆ, ಕುಮಾರ್ ಭಟ್, ಮಂಜುನಾಥ್ ಭಟ್, ಮಹೇಶ್ ಹೆಗಡೆ, ಚಂದ್ರಪ್ಪ ಚೆನ್ನಯ್ಯ, ಮಾದೇವ್ ಗೌಡ, ಶ್ರೀಮತಿ ವಾಣಿ ಹೆಗಡೆ, ಶ್ರೀಮತಿ ವಿನೋದಾ ಹೆಗಡೆ ಹಾಗೂ ಗೌರವ ಸಲಹೆಗಾರರಾದ ಮೋಹನ್ ವಿ ಹೆಗಡೆ ಮತ್ತು ಶ್ರೀಪಾದ್ ಎಕ್ಸ್ ಹೆಗಡೆ. ವಿಘ್ನರಾಜ ಕೋಆಪ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್, ಆಯುಷ್ ಬಿಲ್ಡಿಂಗ್, ಬಸ್ತಿಗಲ್ಲಿ, ಶಿರಸಿ. ಹೊನ್ನಾವರದ ಸಾಲ್ಕೋಡಿನ ಕೊಂಡಾಕುಳಿಯಲ್ಲಿ ಗರ್ಭ ಧರಿಸಿದ್ದ ಹಸುವಿನ ತಲೆ, ಕಾಲು ಕಡಿದು ಮಾಂಸ ಹೊತ್ತೊಯ್ದ ಪ್ರಕರಣದಲ್ಲಿ ಓರ್ವ ಆರೋಪಿ ಬಂಧನದ ಬೆನ್ನಲ್ಲೇ ಇನ್ನೊಬ್ಬ ಆರೋಪಿಯನ್ನು ಹಿಡಿಯಲು ಹೋದ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದ ಆರೋಪಿಯ ಕಾಲಿಗೆ ಗುಂಡು ಹೊಡೆದ ಘಟನೆ ಶನಿವಾರದಂದು ಸಂಜೆ ಹೊನ್ನಾವರದ ಕಾಸರಕೋಡು ಗ್ರಾಮದಲ್ಲಿ ನಡೆದಿದೆ. ಇನ್ನು ಪೊಲೀಸರಿಂದ ಗುಂಡಿನ ಹೊಡೆತ ತಿಂದ ಆರೋಪಿ ಹೊನ್ನಾವರದ ಫೈಜಲ್ ಎಂದು ಗುರುತಿಸಲಾಗಿದೆ. ಈತನನ್ನು ಚಿಕಿತ್ಸೆಗಾಗಿ ಹೊನ್ನಾವರದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಹೆಚ್ಚಿನ ಮಾಹಿತಿ ಹೊರಬರಬೇಕಿದೆ. ಇನ್ನು ಸ್ಥಳದಲ್ಲಿ SM ನಾರಾಯಣ್ ಮೊಕ್ಕಾಂ ಹೂಡಿದ್ದಾರೆ. ಸದ್ಯ ಈ ಪ್ರಕರಣದಲ್ಲಿ ಹೊನ್ನಾವರದ ವಲ್ಕಿಯಾ ತೌಫಿಕ್ ನನ್ನು ಬಂಧನ ಮಾಡಿ ನ್ಯಾಯಾಲಯದ ಸುಪರ್ದಿಗೆ ವಹಿಸಲಾಗಿದೆ. ಜಾಸ್ತಿ ಬೇಡ, ಒಂದಿಬ್ಬರು ಇದ್ದಾವೆ. ಯು ಟೇಕ್ ಫ್ರಮ್ ದಿಸ್ ಕಂಟ್ರಿ. ಬೇರೆ ಯಾರು